ನಟಿ ಕಾರುಣ್ಯ ರಾಮ್ ಅವರ ತಂಗಿ ವಿರುದ್ಧ ಈಗ ಮತ್ತೊಂದು ಎನ್ಸಿಆರ್ ಕೂಡ ದಾಖಲಾಗಿದೆ. ಯಾರು ದೂರು ಕೊಟ್ಟಿದ್ದಾರೆ ಈಗ ಅನ್ನುವಂತ ನೋಡೋಣ. ಕಳೆದ ಆಗಸ್ಟ್ನಲ್ಲಿ ಕೆಂಗೇರಿ ಪೊಲೀಸರಿಂದ ಈಗ ಎನ್ಸಿಆರ್ ದಾಖಲಾಗಿತ್ತು. ಕಪಿಲ್ ಎಂಬುವರು ನೀಡಿದ ದೂರಿನ ಅನ್ವಯ ಪ್ರಕರಣ ದಾಖಲಾಗಿತ್ತು. ಕಪಿಲ್ ಬಳಿ 4 ಲಕ್ಷ ಹಣವನ್ನ ಸಮೃದ್ಧಿ ರಾಮ್ ಪಡೆದಿದ್ರಂತೆ. ಕೇವಲ 2 ತಿಂಗಳು ಮಾತ್ರ ಸ್ವಲ್ಪ ಹಣ ನೀಡಿದ್ರು ಸಮೃದ್ಧಿ. ಉಳಿದ ಹಣ ಕೇಳಿದ್ರೆ ಪ್ರತಿ ಬಾರಿಯೂ ಕೂಡ ಸಬೂಬನ್ನ ಇಳ್ತಾ ಇದ್ರಂತೆ. ಸಮೃದ್ಧಿ ರಾಮ್ ನೀಡಿದ್ದ ಚೆಕ್ ಕೂಡ ಬೌನ್ಸ್ ಆಗಿತ್ತಂತೆ. ಇದರಿಂದ ಬೇಸತ್ತು ಠಾಣೆಗೆ ಈಗ ಕಪಿಲ್ ಅನ್ನೋರು ದೂರನ್ನ ನೀಡಿದ್ದಾರೆ. ನಟಿ ಕಾರುಣ್ಯ ರಾಮ್ ತಂಗಿ ವಿರುದ್ಧ ಮತ್ತೊಂದು ಎನ್ಸಿಆರ್ ದಾಖಲಾಗಿದೆಯಂತೆ. ಅದು ಕಳೆದ ಆಗಸ್ಟ್ನಲ್ಲಿ ಕೆಂಗೇರಿ ಪೊಲೀಸರಿಂದ ಆಗಿರೋದು. ಕಪಿಲ್ ಅನ್ನೋರು ದೂರನ್ನು ಕೊಟ್ಟಿದ್ರು. ಸೊ 4 ಲಕ್ಷ ಹಣ ಏನೋ ಸಮೃದ್ಧಿ ರಾಮ್ ಅವ್ರ ಹತ್ರನೂ ಪಡೆದಿದ್ರಂತೆ. 1-2 ತಿಂಗಳು ದುಡ್ಡು ಕೊಟ್ಟಂಗೆ ಮಾಡಿದ್ದಾರೆ. ಆಮೇಲೆ ಕೇಳಿಬಿಟ್ರೆ ಅದು ಇದು ಅಂತ ಏನೋ ಕಥೆ ಹೇಳ್ತಾ ಇದ್ರಂತೆ. ಆಮೇಲೆ ಅವ್ರು ಕೊಟ್ಟಂಥ ಚೆಕ್ ಕೂಡ ಬೌನ್ಸ್ ಆಗಿತ್ತಂತೆ. ಹಾಗಾಗಿ ಅದರಿಂದ ಬೇಸತ್ಬಿಟ್ಟು ಕಪಿಲ್ ಅನ್ನೋರು ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಈಗ ಒಂದೊಂದೇ ವಿಚಾರಗಳು ಆಚೆ ಬರ್ತಾ ಇವೆ ಈ ಪ್ರಕರಣದಲ್ಲಿ. ಬಟ್ ಅದರ ಕ್ಲಾರಿಟಿಯನ್ನು ಕೊಡೋಕ್ಕೆ ತಯಾರಿಲ್ಲ. ಟೋಟಲ್ ಎಷ್ಟು ಸಾಲ ಮಾಡಿರುವಂಥದ್ದು, ಏನು ಎತ್ತ ಅನ್ನುವಂಥದ್ದು ಕ್ಲಿಯರ್ ಕಟ್ ಆಗಿಲ್ಲ. ಅದು ಯಾವ ಆಧಾರದ ಮೇಲೆ ಅಷ್ಟು ದುಡ್ಡುಗಳನ್ನು ಕೊಡ್ತಾರೋ ನನಗೆ ಅರ್ಥನೇ ಆಗೋದಿಲ್ಲ. 4 ಲಕ್ಷ 3 ಲಕ್ಷ ಯಾವ ನಂಬಿಕೆಗಳ ಮೇಲೆ ಕೊಡ್ತಾರೆ? ಆಮೇಲೆ ಆ ನಂಬಿಕೆಗಳನ್ನು ಉಳಿಸ್ಕೊಳ್ಬೇಕಾಗಿರುವಂಥದ್ದು ಅಷ್ಟೇ ಇರುತ್ತೆ. ನೀವು ಮಾಡುವಂಥ ಎಡವಟ್ಟುಗಳಿಂದಾಗಿ ಇನ್ನೊಬ್ರು ಇನ್ಯಾರಿಗೂ ಕೊಡಬೇಕಾಗಿರೋರು ಕೂಡ ನಿಯತ್ತಾಗಿ ಕೊಡೋರು ಕೂಡ ಕೊಡೋದಿಲ್ಲ. ಅದರ ಪರಿಸ್ಥಿತಿಗಳನ್ನು ಉಳಿದವರೆಲ್ಲ ಅನುಭವಿಸಬೇಕಾಗತ್ತೆ ಇಂಥ ಪ್ರಕರಣಗಳಿಂದಾಗಿ. ಏನು ನಿಮಗೆ ಕಷ್ಟ ಕೊಡೋಕ್ಕೆ ಇಸ್ಕೊಂಡ ಮೇಲೆ?